ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್ ಮಾಲೂರು. ತಾಲೂಕಿನಲ್ಲಿ ಜುಲೈ 18ರಂದು ಆಯೋಜಿಸಲಾಗಿದ್ದ ಐತಿಹಾಸಿಕ ಸಾಧನಾ ಸಂಭ್ರಮ ಕಾರ್ಯಕ್ರಮವನ್ನು ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ಮಾಲೂರು ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತುರ್ತು ಸಭೆಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿಗಳನ್ನು ದೆಹಲಿಗೆ ಕರೆದಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪಟ್ಟಣದ ಹೊರವಲಯದ ಚೊಕ್ಕಂಡಹಳ್ಳಿ ಗೇಟ್ ಬಳಿ ನಿರ್ಮಿಸಲಾಗಿದ್ದ ಕಾರ್ಯಕ್ರಮದ ವೇದಿಕೆ ಆವರಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿ ಕುರಿತು ಮಾತನಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನತೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದೆ. ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಭರವಸೆಯಂತೆ ಪಂಚ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಅದಲ್ಲದೆ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿದೆ. ಅದರಂತೆ ಮಾಲೂರು ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಸಂಪೂರ್ಣ ನೀಡಿದ್ದು, ಮಾಲೂರು ಕ್ಷೇತ್ರದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ದಾಖಲೆಯ 3,200 ಕೋಟಿ ಅನುದಾನ ಮಂಜೂರಾಗಿದೆ. ಇದರಲ್ಲಿ ಹಲವಾರು ನೂತನ ಯೋಜನೆಗಳ ಭೂಮಿ ಪೂಜೆ ಹಾಗೂ ಪೂರ್ಣಗೊಂಡಿರುವ ಕಾಮಗಾರಿಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳ ಹಸ್ತದಿಂದಲೇ ಅಧಿಕೃತವಾಗಿ ನೆರವೇರಿಸಲು ತಾಲೂಕಿನ ಅಧಿಕಾರಿಗಳ ಹಾಗೂ ಮುಖಂಡರ ಜೊತೆ ಚರ್ಚಿಸಿ ನಿರ್ಧರಿಸಿದ್ದು, ಈ ಹಿಂದೆ ಜೂನ್ 8ರಂದು ಕಾರ್ಯಕ್ರಮ ನಿಗದಿಯಾಗಿತ್ತಾದರೂ ರಾಜ್ಯದ ನಾಯಕತ್ವ ಬದಲಾವಣೆಯ ಬೆಳವಣಿಗೆಗಳಿಂದಾಗಿ ಮುಂದೂಡಲ್ಪಟ್ಟಿತ್ತು. ತದನಂತರ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜುಲೈ 18ರ ದಿನಾಂಕವನ್ನು ನಿಗದಿಪಡಿಸಿದರು. 1 ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆಯೊಂದಿಗೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದ್ದವು. ಆದರೆ ಅನಿವಾರ್ಯವಾಗಿ ಸಿಎಂ ಮತ್ತು ಡಿಸಿಎಂ ಅವರು 18ರಂದು ದೆಹಲಿಗೆ ತೆರಳಬೇಕಾಗಿದೆ. ಇಂದು ಬೆಳಗ್ಗೆ ನವದೆಹಲಿ ಪ್ರವಾಸದ ಕುರಿತು ಮುಖ್ಯಮಂತ್ರಿಗಳೇ ನನಗೆ ಖುದ್ದಾಗಿ ಮಾಹಿತಿ ನೀಡಿದ್ದು, ದೆಹಲಿಯಿಂದ ಮರಳಿದ ತಕ್ಷಣವೇ ಮತ್ತೊಂದು ದಿನಾಂಕ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಕಾರ್ಯಕ್ರಮ ಮುಂದೂಡಿಕೆಯಾಗಿರುವುದರಿಂದ ತಾಲೂಕಿನ ಜನತೆ ಬೇಸರ ಮಾಡಿಕೊಳ್ಳಬೇಕಾಗಿಲ್ಲ. ಇನ್ನು 2-3 ದಿನಗಳಲ್ಲೇ ನೂತನ ದಿನಾಂಕವನ್ನು ಪಡೆದು ಈ ಸಾಧನಾ ಸಂಭ್ರಮವನ್ನು ಇಡೀ ಜಿಲ್ಲೆಗೆ ಮಾದರಿಯಾಗುವಂತೆ ಆಯೋಜಿಸಲಾಗುವುದು. ಸಿದ್ಧತೆಗಳನ್ನು ಮತ್ತಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಳ್ಳಲು ನಮಗೂ ಈ ಮೂಲಕ ಕಾಲಾವಕಾಶ ಸಿಕ್ಕಂತಾಗಿದೆ ಎಂದು ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿಜಯ ನರಸಿಂಹ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಾಪುರ ಕಿಟ್ಟಿ, ಶೆಟ್ಟಿಹಳ್ಳಿ ರಾಮಮೂರ್ತಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಅಶ್ವಥ್ ರೆಡ್ಡಿ, ಮಾಜಿ ನಗರಸಭೆ ಸದಸ್ಯ ರಾಜಪ್ಪ, ರಮೇಶ್ ಗೌಡ, ಹನುಮಂತರೆಡ್ಡಿ, ಕೋಮಲ್ ನಿರ್ದೇಶಕ ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ತಕ್ಷಣ ನಿಮ್ಮೆಲ್ಲ ನಮ್ಮ ಉದ್ದೇಶ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಲೂರು ತಾಲೂಕಿಗೆ 18ನೇ ತಾರೀಕು ಬರೋದಂತೂ ಫಿಕ್ಸ್ ಆಗಿದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ವಿಶೇಷವಾಗಿ ಎಲ್ಲ ಜನತೆಗೆ, ಕೋಲಾರ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಮಾಲೂರು ತಾಲೂಕಿನಲ್ಲಿ ಸುಮಾರು 3,200 ಕೋಟಿ ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಮತ್ತು ಫಲಾನುಭವಿಗಳ ವಿವಿಧ ಇಲಾಖೆಗಳ ಫಲಾನುಭವಿಗಳ ಯೋಜನೆಗಳು ಇತರ ವಿತರಣೆ ಕಾರ್ಯಕ್ರಮ ಅಂತೇಳಿ ಫಿಕ್ಸ್ ಆಗಿತ್ತು. 18ನೇ ತಾರೀಕು ಬರೋದು ಅಂತೇಳಿ ಕೂಡ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದರು. ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಕೂಡ ಬರೋದು ಅಂತೇಳಿ ಫಿಕ್ಸ್ ಆಗಿ ತುಂಬ ದೊಡ್ಡ ಕಾರ್ಯಕ್ರಮ ಮಾಡಬೇಕು. ಮಾಲೂರು ತಾಲೂಕು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಿರುವಂಥ ಅವಕಾಶ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಈ ಸಂಭ್ರಮವನ್ನು ಹಂಚ್ಕೋಬೇಕು ಅಂತೇಳಿ ಸಾಧನೆಯ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮನ ಆಯೋಜನೆ ಮಾಡಿ ಎಲ್ಲ ಅಧಿಕಾರಿಗಳು, ತಾಲೂಕಿನ ಆಡಳಿತ, ವಿಶೇಷವಾಗಿ ಜಿಲ್ಲಾ ಆಡಳಿತ ಮತ್ತು ಎಲ್ಲ ನಮ್ಮ ಮುಖಂಡರುಗಳು ತುಂಬ ಜವಾಬ್ದಾರಿ ತಗೊಂಡು ಸುಮಾರು 1 ಲಕ್ಷ ಜನ ಸೇರಿಸಿ ಮಾಲೂರು ತಾಲೂಕಲ್ಲಿ ಸಾಧನೆಯ ಸಂಭ್ರಮವನ್ನು ಆಚರಣೆ ಮಾಡಬೇಕು.
ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಅದೇ ರೀತಿ ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನ ಜನತೆ ಕೂಡ ಅನುಭವಿಸೋ ಥರ 5 ಗ್ಯಾರಂಟಿಗಳು, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಮತ್ತು ಯುವ ನಿಧಿ ಕಾರ್ಯಕ್ರಮ, ಈ 5 ಗ್ಯಾರಂಟಿಗಳ ಜೊತೆಗೆ ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ವಿಶೇಷ ಅವಕಾಶ 3,200 ಕೋಟಿ. ಈ ಸಾಧನೆಯಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ಕೋಬೇಕು ಅಂತೇಳಿ ಒಂದು ಜವಾಬ್ದಾರಿಯಿಂದ ಜಿಲ್ಲಾಡಳಿತ, ತಾಲೂಕಾಡಳಿತ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ನನ್ನ ಮುಖಂಡರು ತುಂಬ ಆಸಕ್ತಿಯಿಂದ ಈ 18ನೇ ತಾರೀಕು ಶನಿವಾರ ಏನು ಕಾರ್ಯಕ್ರಮ ಬರೋದು ಅಂತ ಫಿಕ್ಸ್ ಆಗಿತ್ತು. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಕೂಡ ಮಾತಾಡ್ಕೊಂಡಿದ್ವಿ, ಚೆನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಸಹಕಾರ ಇತ್ತು. ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಸಹಕಾರ ಇತ್ತು. ಕಾರ್ಯಕ್ರಮಕ್ಕೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ, ಚೆನ್ನಾಗಿ ಆಗ್ತದೆ. ಸರ್, ಈಗ ಆಲ್ರೆಡಿ ಕೆಲವೊಂದು ಕಾರ್ಯಕ್ರಮ ಕಾರ್ಯಕ್ರಮ ಆಲ್ರೆಡಿ ನೀವು ಅಭಿವೃದ್ಧಿ ಕೆಲಸಗಳು ಆಲ್ರೆಡಿ ಆರಂಭ ಆಗಿದೆ. ಅವತ್ತೇನು ವಿಶೇಷ ಇರುತ್ತೆ? ಎಲ್ಲ ಗುದ್ದಲಿ ಪೂಜೆನ ಯಾವುದೂ ಮಾಡಿಲ್ಲ. ಪ್ರೋಗ್ರೆಸ್ ಆಗಬೇಕು ಅಂತ ಎಲ್ಲ ಕೆಲಸಗಳು ಕೂಡ ಸುಮಾರು ಕೆಲಸಗಳು ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಗುದ್ದಲಿ ಪೂಜೆ ಏನಂತ ಆಗಬೇಕು ಅದು ಪೆಂಡಿಂಗ್ ಇತ್ತು. ಮೊದಲ ಡೇಟು ಹೋಯ್ತಲ್ಲ, ಈಗ ಅದನ್ನೇ ಮಾಡೋದು. ಗುದ್ದಲಿ ಪೂಜೆಗಳಾಗೋದಿದೆ, ಉದ್ಘಾಟನೆಗಳಾಗೋದು ಕೂಡ ಇದೆ. ಗುದ್ದಲಿ ಪೂಜೆ, ಶಂಕುಸ್ಥಾಪನೆ ಮತ್ತು ಗುದ್ದಲಿ ಎರಡೂ ಇದೆ. ಸರ್, ಇವಾಗ ಮೇಲ್ಕೋಟೆ ವಿಚಾರ ಸರ್, ರಾಜ್ಯಪಾಲರ ಒಳ್ಳೆಯದು ಅನ್ನೋದಲ್ಲ, ನಮಗೆ ಇನ್ನೂ ಅವಕಾಶ ಟೈಮ್ ಸಿಕ್ತು, ಇನ್ನೂ ಚೆನ್ನಾಗಿ ಮಾಡ್ತೀವಿ. ಯಾವತ್ತು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಕಾರ್ಯಕ್ರಮ ಇದು ಆಗ್ತದೆ. ಮೊದಲಿಂದ ಕೂಡ ಅಷ್ಟೇ, ನಾವೇನೇ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು, ನಮ್ಮ ಪಕ್ಷದಿಂದ ಮಾಡುವಂಥ ಕಾರ್ಯಕ್ರಮಗಳು ಯಾವುದೇ ಇದ್ರೂ ಕೂಡ ತುಂಬ ಯಶಸ್ವಿ ಮಾಡ್ತಾಯಿದ್ವಿ. ಇದು ಕೂಡ ಚೆನ್ನಾಗಿ ಆಗ್ತಾಯಿತ್ತು. ಕಾರಣಾಂತರ ಮುಂದಕ್ಕೆ ಹೋಗಿದೆ, ಇನ್ನೂ ಚೆನ್ನಾಗಿ ಆಗ್ತದೆ. ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು 2-3 ದಿವಸ ಟೈಮ್ ಸಿಕ್ಕಿದೆ. ಅದರಿಂದ 18ನೇ ತಾರೀಕು ಕಾರ್ಯಕ್ರಮ ಏನಿತ್ತು, 18ನೇ ತಾರೀಕು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡೆಲ್ಲಿಗೆ ಹೋಗೋದ್ರಿಂದ ಮುಂದಕ್ಕೆ ಹಾಕಿದ್ದಾರೆ. ಒಂದು 2-3 ದಿವಸದಲ್ಲಿ ಡೇಟ್ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಯಿಂದ ಯಾವತ್ತು ಬರ್ತಾರೆ ಅದನ್ನು ನೋಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ದಾರೆ. 2ನೇ ದಿವಸ ಅವ್ರು ಬಂದರೆ ಮತ್ತೆ ನಮಗೆ ಲಾಂಗ್ ಟೈಮ್ ಏನು ಬೇಕಾಗಲ್ಲ. ನಾವೆಲ್ಲ ರೀತಿ ರೆಡಿ ಇರೋದ್ರಿಂದ ನಾವು ಕೂತು ಮಾತಾಡಿದ ಮುಖ್ಯಮಂತ್ರಿಗಳು, ನಾವು ಜಿಲ್ಲಾ ಮಂತ್ರಿಗಳು ಕೂಡ, ನಮಗೆ 2ನೇ ದಿವಸ ಸಾಕು. ಇವತ್ತು ನನಗೆ ಕರೆಸಿ ಒಂದು ದಿವಸ ನನಗೆ ಕರೆಸಿ ನೋಡಿ, ನಾಳೆ ಬಿಟ್ಟು ನಾಳಿದ್ದು ನೀವು ಕಾರ್ಯಕ್ರಮ ಮಾಡ್ಬೋದು ಅಂದರೆ ಈ ಕಾರ್ಯಕ್ರಮ ಎಲ್ಲ ರೆಡಿ ಇರೋದ್ರಿಂದ ನಾವು ಮಾಡ್ಬೋದು. ಅದರಿಂದ ನಾನು ಒಂದು 2-3 ದಿವಸದಲ್ಲಿ ನಿಮಗೆ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 18ನೇ ತಾರೀಕು ಮುಂದಕ್ಕೆ ಹೋಗಿದೆ. ಅದು ಒಂದೇ ವಿಷಯಕ್ಕಾಗಿ ನಿಮ್ಮನ್ನೆಲ್ಲ ಕರೆಸಿ ನಿಮಗೆ ತಿಳಿಸ್ಬೇಕು. ಮತ್ತು ನನ್ನ ತಾಲೂಕಿನ ಜನತೆ ಮತ್ತು ಜಿಲ್ಲೆಯ ಎಲ್ಲ ನಾಯಕರಲ್ಲೂ ಕೂಡ ಗೊತ್ತಾಗಬೇಕು. ಎಲ್ಲರೂ ಜಿಲ್ಲಾದ್ಯಂತ ಎಲ್ಲ ಮುಖಂಡರು ಕೂಡ, ಅಭಿಮಾನಿಗಳು ಕೂಡ ಬರ್ತಾಯಿದ್ರು. ಅವ್ರಿಗೆಲ್ಲ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನಾನು ನೇರವಾಗಿ ಮುಖ್ಯಮಂತ್ರಿ ಮಾತಾಡಿಸ್ಕೊಂಡು ನೇರವಾಗಿ ಇಲ್ಲೇ ಬಂದಿದ್ದೀನಿ. ಏನಿಲ್ಲಿ ನಮ್ಮ ಕಾರ್ಯಕ್ರಮದ ಜಾಗ ಎಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವು, ಆ ಜಾಗದಲ್ಲಿ ಬಂದು ಇವತ್ತು ಪ್ರೆಸ್ ಮೀಟ್ ಮಾಡಿ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಇನ್ನಷ್ಟೇ ಬೇರೆ ಏನಂತ ತಾವು ಕೇಳ್ಬೋದು. 18ನೇ ತಾರೀಕು ಕಾರ್ಯಕ್ರಮ ಮುಂದಕ್ಕೆ ಹೋಗಿದೆ. ಸರ್, ಈ ಕಾರ್ಯಕ್ರಮಕ್ಕೆ ಪದೇ ಮುಂದೂಡಿಕೆ ಆಗ್ತಾ ಇರೋದು ಸರ್. ಲಾಸ್ಟ್ ಟೈಮ್ ಮಾಡಿದಂಥ ಸಂದರ್ಭದಲ್ಲಿ CM ಚೇಂಜ್ ಆಗಿತ್ತು. ಅಲ್ಲ, 18ನೇ ತಾರೀಕು ಮುಖ್ಯಮಂತ್ರಿ ಬದಲಾವಣೆ ಆಯಿತು, ಅದರಿಂದ ಮುಂದೆ ಹೋಯಿತು. ಈಗ ಆ ಥರ ಏನಿಲ್ಲ. ಈಗ ಬೇರೆ, ಈಗ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆಜಿಯವರು ಡೆಲ್ಲಿಗೆ ಬರಬೇಕಂತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಲ್ಲ, ತಮಗೆಲ್ಲ ಗೊತ್ತಿದೆ. ಅದರಿಂದ ಅವರು ಹೋಗ್ತಾ ಇದ್ದಾರೆ. ಅದರಿಂದ ಮುಂದಕ್ಕೆ ಹಾಕಿದ್ದೀವಿ. ಈ ಸಚಿವ ಸಂಪುಟ ಸರ್ಕಸ್ ಮತ್ತೆ ಇದು ಡಿಸ್ಟರ್ಬ್ ಆಗುತ್ತೆ ಏನಿಲ್ಲ, ಈಗ ಹೋಗಿ ಬಂದರೆ ಆಗೋಗ್ತದೆ. ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ. 6ನೇ ತಾರೀಕಿಂದ, ಮುಂದಿನ ತಿಂಗಳು 6ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತದೆ. ಅದರಿಂದ ಹೋಗಿ ಬಂದ ತಕ್ಷಣ ಸಚಿವ ಸಂಪುಟ ಕ್ಲಿಯರ್ ಆಗ್ತದೆ. ಹಣೆ ಬರ ಇದ್ದರೆ ಅದು ಹೇಳೋಕ್ಕಾಗಲ್ಲ. ನಮ್ಮ ರಾಜೇಂದ್ರ ಅವ್ರು ಕೇಳ್ತಾವ್ರೆ, ಏನು ಈ ಕಾರ್ಯಕ್ರಮ ಮುಂದಕ್ಕೆ ಹೋಗಿರೋದು, ಜಿಲ್ಲೆಯಲ್ಲಿ ಯಾರಾದರೂ ಮಂತ್ರಿಗಳಾಗ್ತೀರಾ, ನೀವೇನೋ ಆಗ್ತೀರಾ ಅಂತ.
ಹಣೆ ಬರತ್ತೆ ಜಿಲ್ಲೆಯಲ್ಲಿ ಯಾರಾದರೂ ಆಗ್ಬೋದು, ಇಲ್ಲದ ಅವಕಾಶ ಇದ್ದರೆ ಹಣೆ ಬರತ್ತೆ ಮಾಲೂರು ತಾಲೂಕು ಸಿಗ್ಬೋದು ಅನ್ನೋ ನೋಡಬೇಕು. ಇಲ್ಲ ಸರ್, ಸಿಗುತ್ತಾ ಸರ್ ಜಿಲ್ಲೆಗೆ? 100% ಬೇಕು ಅಂತ ನಾವೆಲ್ಲರೂ ಒಟ್ಟಿಗೆ ರಾಷ್ಟ್ರೀಯ ನಾಯಕರನ್ನ ರಾಜ್ಯ ನಾಯಕರನ್ನ ಒತ್ತಾಯ ಮಾಡಿದ್ವಿ. ಕೋಲಾರ ಜಿಲ್ಲೆಗೆ ಅವಕಾಶ ಸಿಗ್ಬೋದು ಅಂತ ನಂಬಿಕೆ ಕೂಡ ಇದೆ.